ನಗೆಗುಳಿಗೆ ನಕ್ಕು ಮರೆತು ಬಿಡಿ. ಇಂದಿನ ವಿಷಯ ಗೃಹಲಕ್ಷ್ಮಿ ಕಟಾಕ್ಷ. ಏನ್ರಿ ನಮ್ಮ ಜನನಾಯಕರ ಜಗಳದ ಹೊಸ ನ್ಯೂಸು ಏನಿದೆ ಅಲ್ಲಿ? ಇನ್ನೇನಿರುತ್ತಮ್ಮಿ, ಹಳೆ ನ್ಯೂಸೇ, ಹೊಸ ಡೋಸು ಅಷ್ಟೇ. ಅಲ್ಲ, ಪರಿಷತ್ತು ಪಾರ್ಲಿಮೆಂಟ್ ಆವರಣದಲ್ಲಿ ಜನನಾಯಕರು ನೂಕಾಟ, ತಳ್ಳಾಟ, ಕಾದಾಟದ ಫಲಿತಾಂಶ ಏನಾಯಿತು? ಯಾರು ಗೆದ್ರು, ಯಾರು ಸೋತರು? ಅದು ಗೆಲ್ಲೋ ಪಂದ್ಯವಲ್ಲ, ಸೋಲಿಸೋ ಪಂದ್ಯ ಕಣಮಿ. ಕಲಾ ಕಾದಾಟದಲ್ಲಿ ಗಾಯಗೊಂಡವರು, ಗಾಸಿಗೊಂಡವರ ಹಗ್ಗ ಜಗ್ಗಾಟದಲ್ಲಿ ಹಗ್ಗನೂ ಜಗ್ತಾ ಇಲ್ಲ, ಜಗಳವೂ ಹರಿತಾ ಇಲ್ಲ. ಹೀಗಾಗಿ ಆಳುವ ಕೇಳುವ ಪಕ್ಷಗಳು ಬಜೀತಿಗೆ ಸಿಲಿಕೊಂಡವೆ ಕೆಲಮಿ. ಅದೇನಾರಾಗಲಿ, ಲಕ್ಷ್ಮೀ ಕಟಾಕ್ಷದಿಂದ ಸರ್ಕಾರ ಸುಭದ್ರವಾಗದಂತೆ ಕಣ್ರಿ. ಯಾವ ಲಕ್ಷ್ಮೀ ಕಟಾಕ್ಷನೇ? 3 ಕಾಸಿನ ಅಭಿವೃದ್ಧಿ ಆಯ್ತಾ ಇಲ್ಲ ಅಂತ ವಿಪಕ್ಷದವರು ಬಾಂಬಡ ಬಾರಿಸ್ತಾವ್ರೆ. ಅವರೇನಾದರೂ ಬಾರಿಸ್ಕೊಳ್ಳಿ, ಸರ್ಕಾರದ ಕಡೆಗೆ ಲಕ್ಷ್ಮಿ ಒಲಿದೊಲಿದು ಬರ್ತಾವಳೆ. ಮೊನ್ನೆ ಗೃಹಲಕ್ಷ್ಮಿಯರ ದಂಡು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿತ್ತಂತೆ. ಗೃಹಲಕ್ಷ್ಮಿಯರು ತರಕಾರಿ ಅಂಗಡಿ, ಸೀರೆ ಅಂಗಡಿ, ಬಳೆ ಅಂಗಡಿ ತೆರೆದು ವ್ಯವಹಾರ ಮಾಡ್ತಾ ಆರ್ಥಿಕವಾಗಿ ಸದೃಢರಾಗಿದ್ದಾರಂತೆ. ಹೌದು ಕಣಮಿ, ಮಹಿಳಾ ಆರಾಧನೆಯಲ್ಲಿ ಮುಳುಗಿರೋ ಸರ್ಕಾರಕ್ಕೆ ನಮ್ಮಂಥ ಪುರುಷರ ರೋದನೆ ಎಲ್ಲಮ್ಮೀ ಕೇಳುತ್ತೆ. ಹೆಣ್ಣಿಗೆ ಬೆಣ್ಣೆ, ಗಂಡಿಗೆ ಸುಣ್ಣ. ಅಲ್ಲ, ವಿರೋಧ ಪಕ್ಷದವರಾದರೂ ನಮ್ಮ ಪರ ನಿಲ್ಲಬೇಕಾಗಿತ್ತು. ಇಲ್ಲ ಅಂದರೆ ನಮ್ಮ ಶೋಚನೀಯ ಆಗೋಯ್ತದೆ ನಮ್ಮ ಬದುಕು. ಸದ್ಯಕ್ಕೆ ಕಷ್ಟವಂತೆ ಸರ್ಕಾರಿ ಲಕ್ಷ್ಮಿಯನ್ನು ನಿಂದಿಸಿದ ವಿಪಕ್ಷದವರು ಕೋಪವು ಶಾಪವಾಗಿ ಕಾಡ್ತಾ ಇತ್ತಂತೆ. ಅವರು ಕೋಪ ವಿಮೋಚನೆಗೆ ಮಾಡ್ಕೋಬೇಕು ಅಂತ ಹೋಮ ಗೀಮ ಮಾಡಬೇಕಾಗತ್ತೆ. ಅದೆಲ್ಲ ಬೇಕಾಗಿಲ್ಲ ಕಣಮಿ. ನಮಗೆ ವಿರೋಧ ಪಕ್ಷದವರು ಮುಲಾಜಿಲ್ಲದೆ ಪುರುಷ ಭಾಗ್ಯಗಳನ್ನು ಘೋಷಿಸಿಬಿಟ್ರೆ ಸರ್ಕಾರಿ ಲಕ್ಷ್ಮಿ ಶಾಂತವಾಗಿ ಕೋಪ ವಿಮೋಚನೆ ಆಗಬಹುದು ಅನ್ನೋದು ನನ್ನ ಸಲಹೆ ಕಣಮಿ, ನನ್ನ ಸಲಹೆ. ಕೇಳಿದ್ದಕ್ಕೆ ಧನ್ಯವಾದಗಳು. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು.